وما أرسلناك إلا رحمة للعالمين. And we have sent you, O Muhammad, not but as a mercy for the Alameen. ए महबूब, हमने आपको तमाम जहानों के लिए रहमत बनाकर भेजा. ನಾವು ನಿಮ್ಮನ್ನು ಎಲ್ಲಾ ಲೋಕಗಳಿಗೆ ಕರುಣೆಯಾಗಿ ಕಳುಹಿಸಿದ್ದೇವೆ. ಸ್ನೇಹಿತರೆ, ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಆರ್ ಅಬ್ದುಲ್ ಹಮೀದ್, ನಿವೃತ್ತ KS ಅಧಿಕಾರಿ ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯದ ಉರ್ದು ವಿಭಾಗದ ಜಾನಪದ ಸಾಹಿತ್ಯದ ಸಂಶೋಧಕ. ಇಂದಿನ ಸಮಾಜದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಗ್ಗೆ ತಿಳುವಳಿಕೆ ಹಾಗೂ ಅವರ ಜೀವನ ಚರಿತ್ರೆ ವಿವರವಾಗಿ ತಿಳಿಯುವುದು ಅತಿ ಅವಶ್ಯವೆಂದು ಭಾವಿಸಿ ಉರ್ದು ಜಾನಪದದಲ್ಲಿ PhD ಪಡೆದು ವಿದ್ವಾಂಸನಾದರೂ ಕನ್ನಡಾಂಬೆಯ ಅಭಿಮಾನಿ. ಇವತ್ತು ನಿಮ್ಮೊಂದಿಗೆ ಕನ್ನಡದಲ್ಲೇ ವಿವರ ನೀಡಲು ಪ್ರಯತ್ನಿಸಿರುವೆ. ಮೊದಲನೇ ಪ್ರಯತ್ನ. ಎಲ್ಲಾದರೂ ಹೇಳೋದ್ರಲ್ಲಿ ತಪ್ಪು ಕಂಡ್ರೆ ಕ್ಷಮಿಸಲು ಕೋರುತ್ತೇನೆ. ಮೊಹಮ್ಮದ್ ಆರಿಫ್ ಪಡುಬಿದ್ರಿ ರವರ ಲೇಖನ ಪ್ರವಾದಿ ಮೊಹಮ್ಮದ್ ರವರ ಬಗ್ಗೆ ವಿವರಣಾತ್ಮಕವಾಗಿದೆ. ತಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಸಮಗ್ರ ಜೀವನ ವ್ಯವಸ್ಥೆ ರೂಪಿಸಿರುವ ಅದ್ಭುತ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಸರ್ವ ಲೋಕಗಳಿಗೆ ಅನುಗ್ರಹವನ್ನಾಗಿ ಕಳುಹಿಸಲಾಗಿದೆ ಎಂದು ಪವಿತ್ರ ಖುರಾನ್ ಹೇಳುತ್ತದೆ. ಈ ಪವಿತ್ರ ಖುರಾನ್ನಲ್ಲಿ 6666 ಶ್ಲೋಕಗಳಿವೆ. ಇದರಲ್ಲಿ ಮೊದಲನೆಯ ಶ್ಲೋಕ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಪರಮ ದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಅಲ್ಲಾಹನಿಗೆ ಅವನ ಸಕಲ ವಿಶ್ವದ ಪ್ರಭು. ಅಲ್ಹಮ್ದುಲಿಲ್ಲಾಹಿ ರಬ್ಬುಲ್ ಆಲಮೀನ್, ಅವನು ಸಕಲ ವಿಶ್ವದ ಪ್ರಭು. ಅರ್ ರಹಮಾನಿರ್ ರಹೀಮ್, ಪರಮ ದಯಾಳು ಕರುಣಾನಿಧಿ. ಮಾಲಿಕಿ ಯೌಮಿದ್ದೀನ್, ನಿರ್ಣಾಯಕ ದಿನದ ಅಧಿಪತಿ. ಇಯ್ಯಾಕ ನಾಬುದು ವ ಇಯ್ಯಾಕ ನಸ್ತഈನ್, ನಾವು ನಿನ್ನ ಇಬಾದತ್ತನ್ನೇ ಆರಾಧನೆಯನ್ನೇ ಮಾಡುತ್ತೇವೆ ಮತ್ತು ನಿನ್ನೋರ್ವನಿಂದಲೇ ಸಹಾಯ ಬೇಡುತ್ತೇವೆ. ಇಹ್ದಿನ ಸಿರಾತುಲ್ ಮುಸ್ತಕೀಮ್, ನಮಗೆ ಸನ್ಮಾರ್ಗವನ್ನು ತೋರಿಸು. ಸಿರಾತುಲ್ ಲಜೀನ ಅನ್ಅಮ್ತ ಅಲೈಹಿಂ ಗೈರಿಲ್ ಮಗ್ದೂಬಿ ಅಲೈಹಿಂ ವಲದ್ದಾಲೀನ್, ನೀನು ಅನುಗ್ರಹಿಸಿದವರನ್ನು ಮಾರ್ಗ, ನಿನ್ನ ಕ್ರೋಧಕ್ಕೆ ಪಾತ್ರರಾದವರ ಮಾರ್ಗವಲ್ಲ, ನೀನು ತೋರಿದ ದಾರಿಯನ್ನು ತಪ್ಪಿ ನಡೆದವರ ಮಾರ್ಗವೂ ಅಲ್ಲ. ತನ್ನ ಪ್ರಭುವಿನ ಸನ್ನಿಧಿಯಲ್ಲಿ ಮನವಿಯ ರೂಪದಲ್ಲಿ ಮಂದರಿಸಲಕ್ಕಾಗಿ ಅಲ್ಲಾಹನೇ ಈ ಸೂರ ಫಾತಿಹಾವನ್ನು ತನ್ನ ದಾಸರಿಗೆ ಕಲಿಸಿದ್ದಾನೆ. ಈ 6666 ಶ್ಲೋಕಗಳಲ್ಲಿ ಈ ಪವಿತ್ರ ಖುರಾನ್ನಲ್ಲಿ ಎಲ್ಲೂ ನಾನು ಮುಸಲ್ಮಾನ ದೇವತೆ ಅಂತ ಎಲ್ಲೂ ಹೇಳಿಲ್ಲ. ಅವನು ಹೇಳಿರೋದೇನು, ನಾನು ಸಕಲ ಸೃಷ್ಟಿದಾತ, ಇಡೀ ವಿಶ್ವದ ಪ್ರಭು. ಪ್ರಪಂಚದಲ್ಲಿ ಏನು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ, ಆ ಸೃಷ್ಟಿಕರ್ತ ಅವನು ಎಲ್ಲ ಸಕಲ ವಿಶ್ವದ ಪ್ರಭು ಎಂದು ಇದರಲ್ಲಿ ಭಾವಿಸಿದ್ದಾನೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾನವರಿಗೆ ಮಾತ್ರ ಅನುಗ್ರಹವಲ್ಲ, ಪ್ರಾಣಿ ಪಕ್ಷಿಗಳಿಗೂ ಸಸ್ಯ ಲತಾದಿಗಳಿಗೂ ಅನುಗ್ರಹವಾಗಿದ್ದಾರೆ. ತಮ್ಮ ಪ್ರೀತಿ, ಮಮತೆ ಮತ್ತು ಶಾಂತಿಯ ಸಂದೇಶಗಳ ಮೂಲಕ ಒಂದು ಸಮಗ್ರ ಜೀವನ ವ್ಯವಸ್ಥೆಯನ್ನು ಸ್ಥಾಪಿಸಿ ಅದನ್ನು ಇಡೀ ಜಗತ್ತಿಗೆ ಪರಿಸಿರುವ ಅದ್ಭುತ ಸಂತನಾಗಿ ಗುರುತಿಸಿಕೊಂಡಿದ್ದಾನೆ. ಇಂದಿನ ಆಧುನಿಕ ಜಗತ್ತು ಕೂಡ ಮೇಲು ಕೀಳು, ವರ್ಗೀಯ ಜನಾಂಗೀಯ ಅಸಮಾನತೆ, ಲಿಂಗ ತಾರತಮ್ಯಗಳ ಮೂಲಕ ಎದುರಾಳಿ ಸಮಾಜದ ಮೇಲೆ ಶೋಷಣೆ ಮಾಡುತ್ತಿದೆ. ಅದು ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತಿದೆ. ಕ್ರೈಸ್ತ ಶಕ 6ನೇ ಶತಮಾನದಲ್ಲೇ ಇಂತಹ ಎಲ್ಲ ರೀತಿಯ ಅಸಮಾನತೆಗಳನ್ನು ತೊಡೆದು ಹಾಕಿ ಶೋಷಣೆ ಮುಕ್ತ ಸಮಾಜ ನಿರ್ಮಾಣ ಮಾಡಿರುವ
ಮಹಾನ್ ನಾಯಕನಾಗಿ ಪ್ರವಾದಿ ಮೊಹಮ್ಮದ್ ಸಲಾ ವಸಲ್ಲಂ ಗಮನ ಸೆಳೆಯುತ್ತಾರೆ. ಅರಬ್ ಸಾಮ್ರಾಜ್ಯದ ಮಕ್ಕಾ ನಗರದ ಅಜ್ಞಾನ ಕಾಲದ ಅಂಧಕಾರದ ಮಧ್ಯೆ ಬೆಳಕಾಗಿ ರಬಿಯುಲ್ ಅವ್ವಲ್ ತಿಂಗಳ 12ರಂದು ಕ್ರೈಸ್ತ ಶಕ 571 ಪ್ರವಾದಿ ಮೊಹಮ್ಮದ್ ರವರ ಜನ್ಮವಾಗುತ್ತದೆ. ಎಲ್ಲೆಡೆ ಅಧರ್ಮ, ಅನ್ಯಾಯ, ಶೋಷಣೆ ತಾಂಡವಾಡುತ್ತಿದ್ದ ಕಾಲದಲ್ಲಿ ಅಲ್ಲಾಹನ ಸಂದೇಶಕರಾಗಿ ಜನರಿಗೆ ಮರೆತು ಹೋಗಿದ್ದ ನೈಜ ಸಂದೇಶಗಳನ್ನು ಪ್ರಚುರಪಡಿಸಿ ಇಸ್ಲಾಂ ಎಂಬ ಒಂದು ಸಮಗ್ರ ಜೀವನ ವ್ಯವಸ್ಥೆಯನ್ನು ಸ್ಥಾಪಿಸಿರುವುದು ಅವರ ಜನ್ಮದಿನದ ಈದ್ ಮಿಲಾದ್ ಅಥವಾ ಮೀಲಾದನ್ನು ಹೆಸರಿನಲ್ಲಿ ಪ್ರವಾದಿ ಸಂದೇಶಗಳನ್ನು ಸಾರಲು ವಿನಯಿಸಲಾಗುತ್ತಿದೆ. ಇಸ್ಲಾಮಿನ ಪ್ರಕಾರ ಒಬ್ಬ ಪ್ರವಾದಿಯೇ ಜಗತ್ತಿನ ಪ್ರಥಮ ಪುರುಷ. ಇಸ್ಲಾಮಿನ ಪ್ರಕಾರ ಒಬ್ಬ ಪ್ರವಾದಿಯೇ ಜಗತ್ತಿನ ಪ್ರಥಮ ಪುರುಷ. ಜಗತ್ತು ದಾರಿ ತಪ್ಪಾದಾಗಲೆಲ್ಲ ಇಂತಹ ಒಬ್ಬ ಪ್ರವಾದಿಗಳು ಬಂದಿದ್ದಾರೆ. ಅವರ ಸಂಖ್ಯೆ 1 ಲಕ್ಷಕ್ಕಿಂತ ಹೆಚ್ಚು. ಆ ಪೈಕಿ ಪ್ರವಾದಿ ಮೊಹಮ್ಮದ್ ಕೊನೆಯವರು ಖಾತಮುನ್ ನಬಿಯೀನ್. ಅವರ ನಂತರ ಬೇರೊಬ್ಬರು ಪ್ರವಾದಿ ಬರಲಾರರು. ಪ್ರವಾದಿ ಮೊಹಮ್ಮದ್ ರವರ ಸಂದೇಶ ಒಂದು ಪ್ರದೇಶ ಅಥವಾ ನಿರ್ದಿಷ್ಟ ಅವಧಿಗೆ ಸೀಮಿತವಾಗಿರದೆ ಇಡೀ ಜಗತ್ತಿಗೆ ಮತ್ತು ಲೋಕ ಅಂತದವರೆಗೂ ಮುಂದುವರಿಯಲಿದೆ. ಈ ಖುರಾನ್ನಲ್ಲಿರುವಂಥ ಎಲ್ಲ ಶ್ಲೋಕಗಳಲ್ಲೂ ಏನು ನಮಗೆ ಸನ್ಮಾರ್ಗ ಕೊಟ್ಟಿದ್ದಾರೆ ಅದು ಇಡೀ ಜಗತ್ತಿಗೆ, ಇಡೀ ಸಮಾಜಕ್ಕೆ, ಇಡೀ ಜನಾಂಗಕ್ಕೆ ಈ ಖುರಾನ್ನಲ್ಲಿ ಒಂದು ಸನ್ಮಾರ್ಗದ ಸಂದೇಶ ನಮಗೆ ಕಾಣ್ತಾ ಇದ್ದೀವಿ.